ರೇಣುಕಾಸ್ವಾಮಿ ಅಮಾನುಷ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಹಕ್ಕಿ ಆಗಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್. ಡಿ ಗ್ಯಾಂಗ್ನಿಂದ ಸಾಕ್ಷ್ಯಾಧಾರರಿಗೆ ಬೆದರಿಕೆ ಹಾಕುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. 8 ಪ್ರಮುಖ ಸಾಕ್ಷಿದಾರರಿಂದ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ನ್ಯಾಯಾಧೀಶರ ಮುಂದೆ 164 ಹೇಳಿಕೆ ದಾಖಲಿಸೋದಕ್ಕೆ ತಯಾರಿಯನ್ನ ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಡಿ ಗ್ಯಾಂಗ್ ಸಾಕ್ಷಿನಾಶ ಹಾಗೂ ಸಾಕ್ಷಿಗಳ ಮೇಲೆ ಪ್ರಭಾವವನ್ನ ಬೀರ್ತಾ ಇದ್ದಾರೆ ಅಂತ ನಿನ್ನೆಷ್ಟಿನ ಒಂದು ಸ್ಟೋರಿಯನ್ನ ಬ್ರೇಕ್ ಮಾಡಿದ್ವಿ. ಸೊ ಪೊಲೀಸರು ಕೂಡ ಈ ವಿಚಾರ ಬೆಳಕಿಗೆ ಬರ್ತಾ ಇದ್ದ ಹಾಗೆ ಗಂಭೀರತೆ ಅರಿತು ಸಾಕ್ಷಿಗಳ ನಾಶ ಆಗಬಾರ್ದು, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಧೀಶರ ಮುಂದೆನೆ CRPC 164 ಅಡಿಯಲ್ಲಿ ಹೇಳಿಕೆ ದಾಖಲು ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ 164 ಹೇಳಿಕೆಯನ್ನು ಒಂದ್ಸಲ ಸಾಕ್ಷಿದಾರರು ದಾಖಲು ಮಾಡಿದ್ರೆ ಅದನ್ನು ಅವರೇ ಬಯಸಿದ್ರು ಕೂಡ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಸೊ ಸಾಕ್ಷಿಗಳು ಟ್ರೆಷರೈಸ್ ಮಾಡ್ದಂಗೆ ಆಗುತ್ತೆ. ಹೀಗಾಗಿ ಈ ಹೆಜ್ಜೆನ ಇಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ 18 ಜನರ ವಿರುದ್ಧ 164 ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಸ್ವತಃ ಸಾಕ್ಷಿ ನುಡಿದವರೇ ನೆಕ್ಸ್ಟ್ ಅದನ್ನ ಬದಲಾಯಿಸೋದಕ್ಕೆ ಮನಸ್ಸು ಮಾಡಿದ್ರು ಅದು ಸಾಧ್ಯ ಆಗೋದಿಲ್ಲ. ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಿರುವಂತಹ ಹೇಳಿಕೆ ಆಗಿರುತ್ತೆ. ಸೊ ಹೀಗಾಗಿ ನಾನಾ ಹೆಜ್ಜೆಗಳನ್ನ ಸಾಕ್ಷಿಗಳನ್ನ ಸೆಕ್ಯೂರ್ ಮಾಡೋ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಹಾಗೆ ಸಾಕ್ಷ್ಯಾಧಾರರಿಗೆ ರಕ್ಷಣೆ ಹಾಗೂ ಧೈರ್ಯವನ್ನ ತುಂಬುವಂತಹ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಹೆದರಬೇಡಿ, ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ. ಸುಮಾರು 180 ಜನರಿಂದ ಹೇಳಿಕೆಯನ್ನು ದಾಖಲಿಸಿ ಇಲ್ಲಿ ತನಕ ಸಾಕ್ಷಿಗಳನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನು ಮಾಡಲಾಗಿದೆ. ಪ್ರಮುಖ ಸಾಕ್ಷಿಗಳಾಗೋರನ್ನ ನ್ಯಾಯಾಧೀಶರ ಮುಂದೆ ಅವರ ಹೇಳಿಕೆಯನ್ನು ದಾಖಲಿಸಿ ಬಿಟ್ರೆ ಒಂದು ಹಂತದಲ್ಲಿ ಆ ಸಾಕ್ಷಿಗಳನ್ನ ಸೆಕ್ಯೂರ್ ಮಾಡ್ದಂಗೆ ಅಂತ. ನೋಡಿ, ಸಾಕ್ಷ್ಯಾಧಾರರ ಹೆಸರು, ವಿಳಾಸ, ಗುರುತಿನ ಮಾಹಿತಿಯನ್ನು ಪೊಲೀಸರು ನೀಡಲ್ಲ. ಸಾಮಾನ್ಯವಾಗಿ ಯಾವುದೇ ಪ್ರಕರಣದಲ್ಲಿ ನೀಡಲ್ಲ, ಅದನ್ನು ಗೌಪ್ಯವಾಗಿ ಇಡ್ತಾರೆ. ಬಿಕಾಸ್ ಅದು ಅವ್ರ ರೈಟು, ಸಾಕ್ಷಿ ಹೇಳೋಕೆ ಬಂದವರ ರೈಟು ಸಂವಿಧಾನದಲ್ಲಿ ಇದೆ. ಈ ಸಂಬಂಧ NCR ಅನ್ನ ದಾಖಲಿಸಿ ತನಿಖೆಯನ್ನು ಪೊಲೀಸರು ಕೈಗೊಂಡಿದ್ದಾರೆ. ಮತ್ತೆ ಯಾರು ಅಂತಹ ಪ್ರಭಾವವನ್ನ ಬೀರಿದ್ದಾರೆ ಅವರನ್ನ ಕಸ್ಟಡಿ ಕೂಡ ತೆಗೆದುಕೊಳ್ಳೋ ಸಾಧ್ಯತೆ ಇದೆ.